ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಜ ಮಾರ್ತಾಂಡ ಗಣಪತಿ ಭಕ್ತ ಮಂಡಳಿ ಕೃಷ್ಣಗಿರಿ ತೆಂಕಿನಕೋಟೆ. ನಾವು 1987 ಗಣೇಶ ಚತುರ್ಥಿನ ಇಲ್ಲಿ ಮಾಡ್ತಾ ಇದ್ದೀರಿ. ನಮ್ಮ ಹತ್ರ ಇನ್ಚಾರ್ಜ್ ಕೊಟ್ಟಿರೋದು ನಮ್ಮೂರು ದೊಡ್ಡವರು. 15 ವರ್ಷನಿಗೆ ನಾವು ಮಾಡ್ತಾ ಇದ್ದೀರಿ. 2018 ಬಾಹುಬಲಿ, 2019 ಅತ್ತಿವರ್ಧನ್ ಅಂದ್ಬಿಟ್ಟು ಒಂದು ದೇವಸ್ಥಾನ, 2022 KGF, 2023 ಕಾಂತಾರ, 24 ಕಲ್ಕಿ. ಮೂವಿ ಬೇಸ್ ಏನಕ್ಕೆ ಮಾಡ್ತಾ ಇರಿದ್ರೆ ಜನ ಎಲ್ಲ ಚೆನ್ನಾಗಿ ರೀಚ್ ಆಗ್ತೈತೆ. ಇನ್ನೊಂದು ವಿಷಯ, ಇಲ್ಲಿ ಇರೋದು ಬಾರ್ಡ್ರು ನಮ್ದು ತಮಿಳ್ನಾಡು, ಪಕ್ಕದಲ್ಲಿರೋದು ಆಂಧ್ರ ಕರ್ನಾಟಕ, ಅದ್ ಪಕ್ಕದಲ್ಲಿ ನೋಡಿದ್ರೆ ಆಂಧ್ರ ಕುಪ್ಪಂ. ಎಲ್ಲರೂ 3 ಲ್ಯಾಂಗ್ವೇಜಸ್ ಮಾತಾಡೋ ಒಂದೇ ಒಂದು ಊರು ಯಾರಂದ್ರೆ ನಮ್ಮೂರು ಹೊಸೂರಾಗಲಿ, ಡೆಗ್ನಿಕೋಟೆಯಲ್ಲಿ ಇಂಥ ಥರ ಇರೋ ಊರಲ್ಲಿ. ಸೊ ಇಲ್ಲಿ ಜಾಸ್ತಿ ಜನ ಮಾತಾಡೋದು ಕನ್ನಡನೇ. ಸೊ ಅದಕ್ಕೆ ಪ್ಯಾನ್ ಇಂಡಿಯಾನಲ್ಲಿ ಸೌತ್ ಸೈಡ್ ನೋಡಿದ್ರೆ ಇವಾಗ ಚೆನ್ನಾಗಿ ಮೂವಿ ಬಂದು ಕ್ಲಿಕ್ ಆಗ್ತೈತೆ. ಅದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಬೇಸ್ ಮಾಡಿ ನಾವು ಮಾಡಿದ್ದೀವಿ. 22ನಲ್ಲಿ KGF ಮಾಡಿದಾಗ ಅದು ಫ್ಯಾನ್ಸ್ ಫಾಲೋವರ್ ಎಲ್ಲ ಮಾಡಿ ಅಲ್ಲಿ ಗಂಟ ರೀಚ್ ಆಗಿ ಚೆನ್ನಾಗಿ ಜನಗಳ ಹತ್ರ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದ್ದಕ್ಕೆ ಮತ್ತೆ ಅದನ್ನ ಒಂದು ಮೂವಿ ಮಾಡೋಣ. ಅದೇ ಥರ ನಾವು ಕಾಂತಾರ ಮೂವಿ ಡಿಸೈಡ್ ಮಾಡಿ, ಕಾಂತಾರ ಮೂವಿ ಅಷ್ಟು ಚೆನ್ನಾಗಿ ಬಂದು ಕರ್ನಾಟಕನಲ್ಲಿ ತುಂಬ ಚೆನ್ನಾಗಿ ರೀಚ್ ಆಗಿ ರಿಷಬ್ ಶೆಟ್ಟಿ ಗಂಟ ರೀಚ್ ಆಗಿ ಆ ಮೂವಿಗೆ ನಮಗೆ ನಂಬರ್ 1 ಗಣೇಶ, ಕರ್ನಾಟಕ ನಂಬರ್ 1 ಗಣೇಶ ಅಂದ್ಬಿಟ್ಟು ನ್ಯೂಸ್ ಫಸ್ಟ್ ಚಾನಲ್ ನಮ್ಗೊಂದು ಅವಾರ್ಡ್ ಕೊಟ್ಟರು, ಒಂದು ಸೆಲೆಬ್ರಿಟಿನ ಕರೆಸಿ. ಆಮ್ಯಾಗ ಕಲ್ಕಿನೂ ಅಷ್ಟೇ, ಅದೆಲ್ಲ ತುಂಬ ಯೋಚನೆ ಮಾಡಿ, ಬುಜ್ಜಿ ಕಾರ್ ಆಗಲಿ, ಪ್ರಮಿಡ್ ಸೆಟ್ಟು ಅದೆಲ್ಲ ಯೋಚನೆ ಮಾಡಿ ತುಂಬ ಗ್ರ್ಯಾಂಡಾಗಿ ಅದು ಮಾಡಿದ್ರಿ. ಆ ಸೆಟ್ ಹಾಕೋವಾಗೂ ಹಂಗೆ ತುಂಬ ಬಜೆಟ್ಟು ಆ ಸೆಟ್ಗೆ ನಮ್ಗೆ ರಾಜ ಮಾರ್ತಾಂಡ ಗಣಪತಿನಿಂದ ತುಂಬ ಎಕ್ಸ್ಪೆನ್ಸಸ್ ಆಯಿತು. ಆ ಸೆಟ್ಟು ಮಾಡೋವಾಗ ಕಲ್ಕಿ ಮೂವಿ ಡೈರೆಕ್ಟರ್ ನಾಗ ಅಶ್ವಿನ್ ವಿಡಿಯೋ ಕಾಲ್ ಮಾಡಿದ್ರು, 15 ಮಿನಿಟ್ಸ್ ಮಾತಾಡಿದ್ರು. ನಮ್ಗೆ ಒಂದು 10 ಪೀಪಲ್ಸ್ಗೆ ಅಲ್ಲಿ ಸ್ಟುಡಿಯೋಗೆ ಒಂದಿನ ಕರ್ಕೊಂತಾರని ಹೇಳವ್ರೆ, ಟೈಮ್ ಕೊಡ್ತೀನಿ ಅಂದ್ಬಿಟ್ಟು. ಆಮೇಲೆ ಅವ್ರ ಪ್ರೊಡ್ಯೂಸರ್ನೊಬ್ಬರು ರಮೇಶ್ ಅವ್ರನ್ನ ಇಲ್ಲಿ ಕಳಿಸಿ ನಮ್ಗೆ ಗಿಫ್ಟ್ ಎಲ್ಲ ಮಾಡಿದ್ರು. ಈ ಸತಿ ಏನು ಮಾಡೋಣ, ನಮ್ಮ ಫ್ರೆಂಡ್ಸು ನಾವೆಲ್ಲ ಕುತ್ಕೊಂಡು ಯೋಚನೆ ಮಾಡೋವಾಗ ಪುಷ್ಪ 2 ಮಾಡೋಣ. ತೆಲುಗು ಮೂವಿ, ಇಲ್ಲಿರೋರಿಗೆಲ್ಲ ತೆಲುಗು ಚೆನ್ನಾಗಿ ಗೊತ್ತು, ಕನ್ನಡ ಚೆನ್ನಾಗಿ ಗೊತ್ತು. ಪ್ಯಾನ್ ಇಂಡಿಯಾ ಮೂವಿ ತುಂಬ ರೀಚ್ ಆಗೈತೆ, ವೆಲ್ ಕಲೆಕ್ಷನ್ ಮಾಡೈತೆ. ಸೊ ಅದನ್ನ ರೀಚ್ ಮಾಡೋಣ ಅಂದ್ಬಿಟ್ಟು ಒಂದು 3 ಮಂತ್ಸ್ ಬಿಫೋರೇ ಜಿನೇಂದ್ರ ಅವರು ಆರ್ಟ್ ಸ್ಟುಡಿಯೋ ಅವ್ರ ಹತ್ರ ಹೋಗಿ ಕುತ್ಕೊಂಡು ಡಿಸೈಡ್ ಮಾಡಿ, ಸ್ಟುಡಿಯೋಲ್ಲಿ ಒಂದು 50 ಮೆಂಬರ್ಸ್ ಆಲ್ರೆಡಿ 3 ಮಂತ್ಸ್ ಬ್ಯಾಕ್ ವರ್ಕ್ ಮಾಡವ್ರೆ. 1 ಮಂತ್ ಇಲ್ಲೂ ವರ್ಕ್ ಮಾಡವ್ರೆ. ಫ್ರಂಟ್ ಎಂಟ್ರೆನ್ಸ್ ನೋಡಿದ್ರೆ ಪುಷ್ಪ 2 ಲೋಗೋ, ಹಂಗೆ ಒಳಗಡೆ ಬಂದ್ರೆ ಗಂಧದ ಮರದು ಎಲ್ಲ ಗುಡೋನ್ ತರ ಒಂದು ಫೀಲು. ಆಮ್ಯಾಗ ನೋಡಿದ್ರೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಆ ತೆಗ್ಗೆದೆಲೆ ಅನ್ನೋ ಒಂದು ಸ್ಟ್ಯಾಚ್ಯೂ ಇಕ್ಕಿದ್ದೀರಿ, ಅಲ್ಲು ಅರ್ಜುನ್ ಅವ್ರ ಕ್ಯಾರೆಕ್ಟರ್ನೀಗ. ಬ್ಯಾಕ್ ಡ್ರಾಪ್ ನೋಡಿದ್ರೆ ಹೆಲಿಕಾಪ್ಟರ್ ಡೈ ಹಾಕಿ ಅದೇ ತರ ಪೈಂಟ್ ಮಾಡಿಸಿ ಅದೇ ತರ ಮಾಡಿದ್ರಿ. ಹಂಗೆ ಒಳಗಡೆ ಹೋಗದಂದ್ರೆ ಆ ಗಂಗಮ್ಮ ಚೆಲ್ಲಿ ಜಾತ್ರಾ ಅಂದ್ಬಿಟ್ಟು ಒಳಗಡೆ ಆ ಬ್ಲೂ ಕಲರ್ ಸ್ಯಾರಿ ಇಟ್ಕೊಂಡು ಆ ಟೆಂಪಲ್ ಫೀಲ್ ಮಾಡಿ ಅದು ಮಾಡಿದ್ರಿ. ಹಂಗೆ ಒಳಗಡೆ ಹೋಗಿದ್ರಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಇರೋ ಆ ದೊಡ್ಡ ಪಾತಾಳ ಒಂದು ಗೊಗೈ ತರ ಇರೋ ಆ ಮೂವಿನಲ್ಲಿ ನಡೆಯೋ ಫೈಟ್ ಸೀನ್, ಆ ಫೈಟ್ ಸೀನ್ ಬೇಸ್ ಮಾಡಿ ಗಣೇಶ ಕೂಡ ಸೇಮ್ ಅದೇ ಅಲ್ಲು ಅರ್ಜುನ್ ಟೈಪಲ್ಲಿ ಅದೇ ತರ ಸ್ಯಾರಿ ಆಗಲಿ, ಹೇರ್ ಸ್ಟೈಲ್ ಆಗಲಿ ಎಲ್ಲ ಇಟ್ಕೊಂಡು ಸೇಮ್ ಅದೇ ತರ ಮಾಡಿದ್ದೀರಿ. ಒಂದೊಂದು ಫೀಲು ಸೂಪರ್ ಆಗಿ ಬಂದೈತೆ. ಜನಗ ಮಧ್ಯೆ ತುಂಬಾ ರೆಸ್ಪಾನ್ಸ್ ನಮ್ ಗಣೇಶ ಆಗೈತೆ. 4 ಸ್ಟೇಟಲ್ಲಿ ನಮ್ ಗಣೇಶ ಎಲ್ಲರಿಗೂ ಗೊತ್ತು. ಆಲ್ ಸೋಷಿಯಲ್ ಮೀಡಿಯಾ ಆಗ್ಲಿ, ನಾರ್ಮಲ್ ಟಿವಿ ಮೀಡಿಯಾಸ್ ಆಗಿ ಎಲ್ಲ ಮೀಡಿಯಾಸ್ ಅಸೆಂಬಲ್ ಆಗ್ತಾರೆ, ಬಂದು ನಮ್ಮನ್ನ ಅಷ್ಟೊಂದು ಇದ್ರಾಗ ನೋಡ್ತಾರೆ. ಜನ ಒಂದ್ ದಿನಕ್ಕೆ 10,000 15,000 ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಈ ಸತಿ ನಮ್ಗೆ 4 ಡೇಸ್ ಏನೋ ಪರ್ಮಿಷನ್ ಕೊಡ್ತಾನೆ ಅಂದಿದ್ದಾರೆ. ಸೊ ಅದಿನ್ನೂ ಕನ್ಫರ್ಮ್ ಇಲ್ಲ. ಹಂಗಿದ್ರೇನು ಇಲ್ಲ ಅಂದ್ರೂ ದಯವಿಟ್ಟು ಬಂದು ಎಲ್ಲರೂ ಬಂದು ನಮ್ ಗಣೇಶನ ಬಂದು ನೋಡ್ಕೋಬೇಕು ಅಂದ್ಬಿಟ್ಟು ಶ್ರೀ ರಾಜ ಮಾರ್ತಾಂಡ ಗಣಪತಿ ಬಗ್ಗೆ ಸರ್ವ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಆಲ್.